ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿಸ್ ಕಿಚನ್. ಚಿಲ್ಲಿ ಚಿಕನ್ ಈ ಮೆಥಡಲ್ಲಿ ಒಂದೇ ಒಂದು ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ನೀವು ಈ ಟೇಸ್ಟ್ಗೆ ಫಿದಾ ಆಗೋಗೋದಂತೂ ಗ್ಯಾರಂಟಿ. ಅಂಥ ಸೂಪರ್ ಟೇಸ್ಟಿ ಚಿಲ್ಲಿ ಚಿಕನ್ ಇದು. ನಾನಿವತ್ತು 10 ನಿಮಿಷಕ್ಕಾಗೋ ಈ ಚಿಕನ್ನ 5 ನಿಮಿಷ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಮಾಡೋಕ್ಕಂತೂ ತುಂಬಾ ಈಸಿ. ಬ್ಯಾಚುಲರ್ಸ್ ಆಗಲಿ ಬಿಗಿನರ್ಸ್ ಆಗಲಿ ಯಾರೇ ಆಗಿರಲಿ ಆರಾಮಾಗಿ 10 ಮಿನಿಟ್ಸಲ್ಲಿ ಈ ಚಿಲ್ಲಿ ಚಿಕನ್ ಮಾಡ್ಕೊಬಿಡ್ಬೋದು. ಹಾಗಾದರೆ ಹೇಗೆ ಮಾಡಿದೆ ಅಂತ ನೋಡೋಣ. ನೋಡಿ, ನಾನು ಇಲ್ಲೊಂದು ಬಾಣಲಿ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಲ್ಲೊಂದು 10 ಹಸಿರು ಮೆಣಸಿನ್ಕಾಯಿನ ಈ ಥರ ಮಧ್ಯಕ್ಕೆ ಕಟ್ ಮಾಡ್ಕೋಬೇಕು, ಇಲ್ಲಾಂದರೆ ಸಿಡಿಯುತ್ತೆ. ಈ ಥರ ಹೆಚ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು 1/2 ಇಂಚಷ್ಟು ಶುಂಠಿ ಹಾಕ್ಕೊಳ್ತಿದ್ದೀನಿ. 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟ್ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೇನು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಮನೇಲಿರೋ ಸಾಮಗ್ರಿಗಳಲ್ಲೇ ಆರಾಮಾಗಿ ಚಿಲ್ಲಿ ಚಿಕನ್ನ ಮಾಡ್ಕೊಳ್ಬಿಡ್ಬೋದು. ಈಗ ನೆಕ್ಸ್ಟು ಒಂದು 4 ಲವಂಗ, ಆಮೇಲೆ 1-2 ಪೀಸಷ್ಟು ಚಕ್ಕೆ. ನೆಕ್ಸ್ಟ್ ಇದಕ್ಕೆ 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನೋಡಿ. ಈ ಥರ ಇಷ್ಟೇ ಫ್ರೈ ಆಗೋಯ್ತು. ಇದೇನು 1-2 ನಿಮಿಷಕ್ಕೆ ಫ್ರೈ ಆಗೋಗುತ್ತೆ. ಇವಾಗ ಇದೊಂದು ಸ್ವಲ್ಪ ತಣ್ಣಗಾಗಿದ ತಕ್ಷಣ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ಸ್ಮೂತ್ ಪೇಸ್ಟಾಗಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದೊಂದು ನಿಮಿಷ ತಣ್ಣಗಾಗಿದೆ. ಫ್ಯಾನ್ ಕೆಳಗಿಟ್ಟು ತಣ್ಣಗಾದ್ಮೇಲೆ ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋದಷ್ಟೇ. ಫುಲ್ ಸ್ಮೂತ್ ಪೇಸ್ಟಾಗಿ ಮಾಡ್ಕೊಳ್ಳಿ, ತರಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ನಾನಿಲ್ಲಿ ಸ್ಮೂತ್ ಪೇಸ್ಟಾಗಿ ಮಾಡ್ಕೊಂಡು ಬಂದಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬನ್ನಿ. ಇದು ಇವಾಗ ಆಗಿದೆ. ಈಗ ನೆಕ್ಸ್ಟ್ ಈ ಕಡೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು ಒಂದು ಚಿಕ್ಕ ಈರುಳ್ಳಿನ ಈ ಥರ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಕಾದ್ಮೇಲೆ. ನೆಕ್ಸ್ಟು ಎರಡು ಹಸಿರು ಮೆಣಸಿನ್ಕಾಯಿನ ಈ ಥರ ಸೀಳ್ಬಿಟ್ಟು ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ ಖಾರ ಕಡಿಮೆನೇ ಮಾಡ್ಕೊತಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಮೆಣಸಿನ್ಕಾಯಿಗಳನ್ನ ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು. ನೆಕ್ಸ್ಟು ಪುದೀನ ಒಂದು 10 ಎಲೆನ ಈ ಥರ ಒಗ್ಗರಣೆಗೆ ಎಣ್ಣೆಗೆ ಹಾಕ್ಕೊಳ್ತಿದ್ದೀನಿ. ನೋಡಿ, ಇದು ನೀಟಾಗಿ ಒಂದು 4-5 ಸಲ ತೊಳ್ಕೊಂಡಿರೋ ಚಿಕನ್ನು. ಇದನ್ನು ಇವಾಗ ಈ ಥರ ಈಗಲೇ ಸೇರಿಸ್ಕೊಳ್ತಿದ್ದೀನಿ. ಚಿಕನ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಥರ ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳಿ. ನೆಕ್ಸ್ಟ್ ಈಗ ಇದಕ್ಕೊಂದು ಸ್ವಲ್ಪ ಒಂದು 1/2 ಟೀ ಸ್ಪೂನಷ್ಟು ಅರಿಶಿಣ ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಡ್ಕೊಂಡು ಇದನ್ನು ಒಂದು 2 ನಿಮಿಷನಾದ್ರು ನೀರು ಬಿಟ್ಕೊಳ್ಳೋಕ್ಕೆ ಮುಚ್ಚಿ ಇಡಿ. ಈ ಕಡೆ ನೋಡಿ, ಮುಚ್ಚಿಟ್ಟಾದ್ಮೇಲೆ ಈ ಕಡೆ ಒಂದು ಸ್ವಲ್ಪ ನೋಡಿ ನೀರೆಲ್ಲ ಬಿಟ್ಕೊಂಡಿದೆ, ಎಣ್ಣೆ ಎಲ್ಲ ಬಿಟ್ಕೊಂಡು ನೀರೆಲ್ಲ ಬಿಟ್ಕೊಂಡಿದೆ. ಈಗೇನು ಮಾಡೋಣ, ರುಬ್ಬಿಟ್ಕೊಂಡಿದ್ವಲ್ಲ ಆ ಸ್ಮೂತ್ ಪೇಸ್ಟ್ನ ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೀಟಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಅದು ಬೇಯೋಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರನ್ನ ಹಾಕ್ಕೊಂಡು ಮುಚ್ಚಿ ಒಂದು 10 ನಿಮಿಷ ಬೇಯಿಸಿದ್ರೆ ಆಯಿತು. ಈ ಚಿಲ್ಲಿ ಚಿಕನ್ ರೆಡಿ ಆಗಿಬಿಡುತ್ತೆ. ಈಸಿಯಾಗಿ ಒಂದು 10 ಮಿನಿಟ್ಸ್ಗೆಲ್ಲ ಆರಾಮಾಗಿ ಮಾಡ್ಕೊಂಬಿಡ್ಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಡ, ಏನು ಬೇಡ, ಯಾರು ಬೇಕಾದ್ರೂ ಆರಾಮಾಗಿ ಮಾಡ್ಕೋಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ. ನೋಡ್ತಿರ್ಬೋದು, ನಾನು ಒಂದು 10 ನಿಮಿಷ ನೀರು ಹಾಕಿ ಮುಚ್ಚಿಟ್ಟಿದ್ದೆ. ಟೇಸ್ಟ್ ಎಲ್ಲ ನೋಡ್ಕೊಂಡು ಉಪ್ಪು ಕೂಡ ಆಗಲೇ ಚೆಕ್ ಮಾಡ್ಕೊಂಡಿದ್ದೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಚಿಲ್ಲಿ ಚಿಕನ್ ಗ್ರೇವಿ ಈ ಥರ ಗ್ರೇವಿ ಬೇಕು ಅಂದರೆ ಒಂದು ಸ್ವಲ್ಪ ಗ್ರೇವಿ ಮಾಡ್ಕೊಳ್ಳಿ. ನಿಮ್ಗೇನಾದ್ರು ಫುಲ್ಲು ಡ್ರೈ ಆಗಿ ಸುಕ್ಕ ಟೈಪ್ ಬೇಕು ಅಂದರೆ ಫುಲ್ ಇನ್ನೊಂದು ನಿಮಿಷ ಇದನ್ನು ಬಿಸಿ ಮಾಡಿದ್ರೂ ಫುಲ್ ಡ್ರೈ ಆಗುತ್ತೆ. ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ನೀವು ಮಾಡ್ಕೋಬೋದು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಕರೆಕ್ಟಾಗಿ ಬೆಂದಿರುತ್ತೆ. ಒಂದು 10 ನಿಮಿಷ ಬೇಯಿಸಿದ್ರೆ ಆಯಿತು. ಇದು ಬಾಯ್ಲರ್ ಕೋಳಿ ಆಗಿರೋದ್ರಿಂದ ಬೇಗ ಬೇಯ್ಕೊಬಿಡುತ್ತೆ. ನೋಡಿ, ಈಗ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಈಗ ಒಂದು 1/2 ಅಷ್ಟು ನಿಂಬೆಹಣ್ಣ ಹಿಂಡ್ಕೊಳ್ತೀನಿ. ಇವಾಗ ಒಂದೊಳ್ಳೆ ಮಿಕ್ಸ್ ಕೊಡಿ ಅಷ್ಟೇ. ಈ ಗ್ರೇವಿನ ನೀವು ಚಪಾತಿ ಆಗಲಿ, ರೈಸ್ ಆಗಲಿ, ಮುದ್ದೆ ಆಗಲಿ ಯಾವುದ್ರ ಜೊತೆ ಬೇಕಾದ್ರೂ ನೀವು ಸರ್ವ್ ಮಾಡ್ಬೋದು. ದೋಸೆ ಜೊತೆ ಕೂಡ ಚೆನ್ನಾಗಿರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದೇ ಒಂದು ಸಲ ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿಗೇನೆ ಫಿದಾ ಆಗಿಬಿಡ್ತೀರ. ಟೇಸ್ಟ್ ಅಂತೂ ಅಷ್ಟು ಅಲ್ಟಿಮೇಟ್ ಆಗಿರುತ್ತೆ. ನಮ್ಮ ಮನೇಲಿ ಇದು ಎಲ್ಲರಿಗೂ ಫೇವ್ರೆಟ್ ರೆಸಿಪಿ ಕೂಡ. ನೀವು ಒಂದ್ಸಲ ಈ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೂ ಹೇಳಿ. ಹಾಗೆ ಎಷ್ಟು ಜನರು ಮನೇಲಿ ಇದೇ ಮೆಥಡ್ನ ಯೂಸ್ ಮಾಡಿ ಮಾಡ್ತಿದ್ರಿ ಅಂತ ನನಗೂ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.